ಈಗ ನಾನು ಇದನ್ನು ವೈಟನ್ನು ಕಲಸಿ ಆಯಿತು. ಇದು ಅಷ್ಟೇ, ಸ್ವಲ್ಪ ತಿಕ್ಕ ಕಲಸಿ ಆಮೇಲೆ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ತೆಳು ಮಾಡ್ಕೋಬೋದು. ಅದನ್ನು ನಾನು ಸ್ವಲ್ಪ ತಿಕ್ಕಾಗಿ ಕಲ್ಸ್ಕೊಂಡಿರ್ತೀನಿ. ಕಲಸಿರೋದಕ್ಕಾಗೆ ಈ ಮುದ್ರೆನ ನಾನು ಮಾಡಿಬಿಡ್ತೀನಿ. ಬಟ್ ಯೂಶಲಿ ಏನು ಮಾಡೋದಂದ್ರೆ ಕಲಸಿರೋದು ಬಣ್ಣ ಇರುತ್ತೆ ಮೇಳದಲ್ಲ, ಅದನ್ನು ಫಸ್ಟ್ ನಾಮ ಎಲ್ಲ ಮಾಡಿ ಅದಾದಮೇಲೆ ಮುದ್ರೆ ಅಂತ. ಹಾಂ, ಈಗ ನಾನು ಇದನ್ನು ಮುದ್ರೆನ ಅದು ನಂಗೆ ಹಿಡ್ತಾ ಬೈಂದು. ಹಾಂ ಹೌದು, ಈ ಸರ್ಕಲ್ ಎಲ್ಲ ಕೈಯಲ್ಲಿ ಮಾಡೋದು ಸುಲಭ, ಬ್ರಷಲ್ಲಿ ಮಾಡೋದಕ್ಕಿಂತ ಬ್ರಷಲ್ಲಿ ಮಾಡೋದೇ ಕಷ್ಟ, ಅದಕ್ಕಿಂತ ಇದರಲ್ಲಿ ಮಾಡೋದು ಸುಲಭ. ಈಗ ಹಾಂ ಹೇಳು ಹೇಳು ಹೇಳು. ಎಂತಂದ್ರೆ ನಾನು ನೀನು ಕೊಟ್ಕೊಂಡ ಶೇಪು ಸ್ವಲ್ಪ ಬೇರೆ ಇತ್ತು ನಿನ್ನೆ. ಈಗ ನೀನು ಎಕ್ಸ್ಪ್ಲೇನ್ ಮಾಡು ಯಾವ್ಯಾವ್ದಕ್ಕೆ ಯಾವ್ಯಾವ ಥರ. ಹೌದು ಹೇಳ್ತೀನಿ. ಇದು 4 ಸರ್ಕಲ್ ಎಲ್ಲದಕ್ಕೂ ಕಾಮನ್. ಅದು ಹೇಳ್ತೀನಿ. ಅದು ಸೊ 4 ಸರ್ಕಲ್ ಎಲ್ಲದಕ್ಕೂ ಕಾಮನ್ ಅಲ್ಲ. ಅದು ಬೇಸಿಕಲಿ ವೈಷ್ಣವ ಆಗಿರೋದಕ್ಕಾಗಿ ಉದ್ದನಾಮ ಈ ಮುದ್ರೆ. ಸೊ ಮುದ್ರೆನೂ ವೈಷ್ಣವ ಪದ್ಧತಿಗೆ ಅನುಗುಣವಾದಂತಹ ಮುದ್ರೆನೇ ಉಪಯೋಗಿಸೋದು. ಇಲ್ಲಿ ಏನು ಅಂದರೆ ಈ ಮುದ್ರೆಯಲ್ಲಿ ಬೇರೆ ಬೇರೆ ಥರದ್ದು ಪ್ರಯೋಗ ಮಾಡ್ಲಿಕ್ಕೆ. ಒಂದು ಏನು ಅಂದರೆ ಈ ಥರ ಮಾಡಿ ಇಲ್ಲೊಂದು ಲೈನ್ ಕೊಟ್ಟು ಆ ಥರ ಮಾಡೋದಿದ್ರು ಮಾಡ್ಲಿಕ್ಕೋ. ಇನ್ನೊಂದು ನಡುತಿಟ್ಟಿನ ಕ್ರಮದ ಪ್ರಕಾರ ನಾವು ನಿನ್ನೆ ಮಾಡ್ದಂಗೆ ಏನು ಅಂದರೆ ಇದು ಹಿಂಗೆ ನಾನು ತೋರಿಸೋದಂಗೆ ಒಂದು ಬಿಡಿಸಿ ತೋರಿಸೋದು. ನಮ್ಮ ಕಣ್ಣು ಅದು ಅದರಲ್ಲೇ ಹಾಗೆ. ಅದು ಬಿಟ್ಟು ಇನ್ನು ಬೇರೆ ಥರ ಅಂದರೆ ನಮ್ಮ ರಾಕ್ಷಸ ವೇಷಗಳಿಗೆ ಮತ್ತು ಅಡ್ಡನಾಮದ ವೇಷಗಳಿಗೆ ಹಿಂಗೆ 3 ಲೈನ್ ಎಳೆ ಪದ್ಧತಿನೂ ಇದ್ದು ಹಂಗೂ ಮಾಡ್ತಾ. ಅದು ಬಿಟ್ಟು ಈ ಒಂದೇ ಲೈನ್ ಎಳೆದು 3 ಡಾಟ್ ಇಟ್ಟು ಹಂಗೂ ಮಾಡಬೇಕು. ಅಲ್ಲೂ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ಇದ್ದು. ಸೊ ಇಷ್ಟೇ ಯಾವ್ದಕ್ಕೆ ಮಾಡ್ತಾ? ಇದಿಷ್ಟೇ ಮಾಡೋದು? ಇದಿಷ್ಟೇ ಅಲ್ಲ, ಇದಿಷ್ಟೇ ಮುದ್ರೆ ಅಲ್ಲ, ಇದಕ್ಕೆ ಇನ್ನೂ ಮುದ್ರೆ ಇನ್ನೂ ಇದ್ದು. ಹಾಂ, ನಾನು ಇದು ಮಾಡಿದ್ದಂತಕ್ಕೆ ಅಂದರೆ ಕೈ ವೈಟ್ ಆಗಿತ್ತು. ಅದು ಮಾಡಿ ಅದೇ ಅದೇ ಹಾಂ ಅದೇ ಆಗ್ತದೆ. ಕೈಯಲ್ಲಿ